ಕಬ್ಬಿಗೆ ಉತ್ತಮ ದರ ನಿಗದಿಗೆ ಆಗ್ರಹಿಸಿ ಕಬ್ಬು ಬೆಳೆಗಾರರು 7 ದಿನಗಳಿಂದ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಹೀಗಾಗಿ ಇಂದು ಬೆಳಗಾವಿಯಲ್ಲಿ ಪ್ರತಿಭಟನಾ ಸ್ಥಳಕ್ಕೆ ಸರ್ಕಾರದ ಪ್ರತಿನಿಧಿಯಾಗಿ ಸಚಿವ ಎಚ್.ಕೆ. ಪಾಟೀಲ್ ಭೇಟಿ ನೀಡಿ ರೈತರ ಅಹವಾಲು ಸ್ವೀಕರಿಸಿದರು. ಈ ವೇಳೆ ರೈತರು ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ದರ ನಿಗದಿ ಮಾಡಬೇಕು ಅಂತ ಆಗ್ರಹಿಸಿದರು. ರೈತರ ಮನವೊಲಿಕೆಗೆ ಮುಂದಾದ ಎಚ್.ಕೆ. ಪಾಟೀಲ್ ಕ್ಯಾಬಿನೆಟ್ ಸಭೆಯಲ್ಲಿ ಸಮಸ್ಯೆ ಬಗೆಹರಿಸುವ ಬಗ್ಗೆ ಭರವಸೆ ನೀಡಿದರು. ಕಬ್ಬಿಗೆ ನಿಗದಿತ ದರ ನೀಡುವಂತೆ ಆಗ್ರಹಿಸಿ ಹುಕ್ಕೇರಿಯ ಕೋರ್ಟ್ ಸರ್ಕಲ್ ಬಳಿ ರೈತರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಈ ವೇಳೆ ಪ್ರತಿಭಟನಾ ಸ್ಥಳಕ್ಕೆ ಕಬ್ಬನ್ನು ತುಂಬಿದ್ದ ಟ್ರ್ಯಾಕ್ಟರ್ ತಂದು ಪ್ರತಿಭಟನಾ ನಿರತ ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ಕಬ್ಬಿನ ಹಾಲು ವಿತರಿಸಿ ವಿಭಿನ್ನವಾಗಿ ಪ್ರತಿಭಟಿಸಿದರು. ಕಬ್ಬಿಗೆ ಉತ್ತಮ ದರ ನಿಗದಿಗೆ ಆಗ್ರಹಿಸಿ ವಿಜಯಪುರ ನಗರದಲ್ಲಿ ರೈತರು ಹೋರಾಟ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ಪ್ರಸಾರ ಮಾಡಿತು. ಇದಕ್ಕೆ ರೈತರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ರೈತರ ಸಮಸ್ಯೆಗಳು, ಕಾರ್ಖಾನೆ ಲಾಬಿ ಕುರಿತು ನಿಖರ ವರದಿ ಮಾಡಿ ರೈತರ ಹೋರಾಟಕ್ಕೆ ಬೆಂಬಲವಾಗಿ ನಿಂತಿದ್ದಕ್ಕೆ ರೈತ ಮುಖಂಡರು ಹೋರಾಟದ ವೇದಿಕೆಯಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಯ ಬಗ್ಗೆ ಭಾರಿ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ರೈತ ಮುಖಂಡ ಪಂಚಪ್ಪ ಕಲಬುರ್ಗಿ, ಸುವರ್ಣ ನ್ಯೂಸ್ ಪ್ರಧಾನ ಸಂಪಾದಕರಾದ ಅಜಿತ್ ಹನುಮಕ್ಕನವರ್ ಅವರ ವಿಶ್ಲೇಷಣೆ ಕುರಿತು ಅಪಾರ ಶ್ಲಾಘನೆ ವ್ಯಕ್ತಪಡಿಸಿದರು. ನಾವೇನು ಸ್ವತಃ ರೈತರಿದ್ದೀವಿ, ನಮಗಿಂತಲೂ ಎಕ್ಸ್ಪರ್ಟ್ ಅನಾಲಿಸಿಸ್ ಅಜಿತ್ ಹನುಮಕ್ಕನವರ್ ಅವರಿಗೆ ನಾ ಹೆಡ್ಸಪ್ ಮಾಡ್ತೀನಿ. ಫಸ್ಟ್ ಸುವರ್ಣ ಆಂಕರ್ ಅಜಿತ್ ಹನುಮಕ್ಕನವರು ಬಹಳ ಒಕ್ಕಲ್ತನ ಮಾಡ್ಲಾರ್ದವ್ರು, ಈ ಎಕನಾಮಿಕ್ಸ್ ಇರ್ಲಾರ್ದವ್ರು ಈ ಸತಿ ತಿಳಿಬೇಕು. ಹಂಗೆ ಕಳ್ಸ್ಯಾರ. 1 ಟನ್ ಕಬ್ಬಿನಿಂದ ಎಷ್ಟೆಲ್ಲ ಉತ್ಪಾದನೆಗಳು, ಒಂದು ಸಕ್ಕರೆ 120 kg, ಮೊಲಾಸಿಸ್ 50 ಲೀಟರ್, ಎಥಿನಾಲ್ 40 ಲೀಟರ್, ವಿದ್ಯುತ್ 160 ಕಿಲೋವ್ಯಾಟ್. ಇದ್ರ ಮುಂದೆ ರೇಟು ಕೌಂಟ್ ಮಾಡ್ಯಾರ ಅವರು. ಸ್ವಲ್ಪ ಸಕ್ಕರೆ ಒಳಗೆ ಹೆಚ್ಚಿಗೆ ಅನಿಸ್ತದೆ, 45 ರೂಪಾಯಿ ಹಿಡಿದವ್ರ ರೇಟ್. ಬಟ್ 45 ಇದು ಕಿರ್ಕುಳದ. ಅವ್ರಿಗೆ ಹೋಲ್ಸೇಲ್ ಇವತ್ತು ಟೆಂಡರ್ ಆಗ್ತಕ್ಕಂಥದ್ದು 40 ರಿಂದ 42 ರೂಪಾಯಿ. 45 ರೂಪಾಯಿ ಕೆಜಿ ಹಂಗೆ ಹಿಡಿದ್ರೆ 5,400 ರೂಪಾಯಿ ಬರೀ ಸಕ್ಕರೆಯಿಂದ ಬರ್ತದೆ. ಇನ್ನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.